ನಮಸ್ಕಾರ ವೀಕ್ಷಕರೇ, ಇನ್ನೇನು ಇಸ್ರೇಲ್ ಮತ್ತು ಇರಾನ್ ಯುದ್ಧ ಆಗುವಂಥ ಚಾನ್ಸ್ ಇದೆ. ಎಲ್ಲರೂ ಕೂಡ ಮೂರನೇ ವಿಶ್ವ ಯುದ್ಧ ಸ್ಟಾರ್ಟ್ ಆಯ್ತಾ ಅಂತ ಕೇಳ್ತಿದ್ದಾರೆ. ಯಾಕೆ ಅಂದರೆ ಮುಖ್ಯವಾಗಿ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಮಾಡ್ತಿದ್ರೆ, ಈ ಕಡೆ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಏನು ಸುದ್ದಿ ಆಗಿತ್ತು ಅಂದರೆ ಇಸ್ರೇಲ್ ಸಿರಿಯಾದಲ್ಲಿರುವಂಥ ಇರಾನ್ ಎಂಬೆಸಿ ಮೇಲೆ ಅಟ್ಯಾಕ್ ಮಾಡಿರುತ್ತೆ. ಏನಕ್ಕೆ ಅಟ್ಯಾಕ್ ಮಾಡಿರುತ್ತೆ ಅಂದರೆ ಇರಾನ್ನ ಟಾಪ್ ಕಮಾಂಡರ್ಗಳು ಇರ್ತಾರೆ. ಆ ಟಾಪ್ ಕಮಾಂಡರ್ಗಳು ಏನು ಮಾಡ್ತಿರ್ತಾರೆ ಅಂದರೆ ಹಿಜ್ಬುಲ್ಲಾ ಅವರಿಗೆ ಟ್ರೈನ್ ಮಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ಆರೋಪ ಮಾಡಿ ಇಸ್ರೇಲ್ ಅವರು ಸಿರಿಯಾ ಮೇಲೆ ಅಟ್ಯಾಕ್ ಮಾಡ್ತಾರೆ, ಸಿರಿಯಾದ ಇರಾನ್ ಎಂಬೆಸಿ ಮೇಲೆ. ಇದೇ ಫಸ್ಟ್ ಟೈಮ್ ಅಲ್ಲ, ಇಸ್ರೇಲ್ ಅವರು ಸುತ್ತಮುತ್ತಲಿರುವಂತಹ ಹಲವಾರು ದೇಶಗಳ ಮೇಲೆ ಏರ್ ಸ್ಟ್ರೈಕ್ಗಳನ್ನು ಮಾಡಿದ್ರು. ಯುದ್ಧ ಸ್ಟಾರ್ಟ್ ಆದಾಗಲೂ ಕೂಡ ಇರಾನಿಂದ ಇಸ್ರೇಲ್ಗೆ ಯಾವುದೇ ಕಾರಣಕ್ಕೂ ಆಯುಧಗಳು ಬರಬಾರ್ದು, ಆ ಆಯುಧಗಳು ಲೆಬನಾನ್ನಲ್ಲಿರುವ ಹಿಜ್ಬುಲ್ಲಾ ಅವರಿಗೆ ತಲುಪಬಾರ್ದು ಅಂತ ಸಿರಿಯಾದ ಏರ್ಪೋರ್ಟ್ ಮೇಲೆ ಕೂಡ ಏರ್ ಸ್ಟ್ರೈಕನ್ನು ಮಾಡಿದ್ರು. ಅದಾದ ನಂತರ ಈಗ ಹಿಜ್ಬುಲ್ಲಾ ಅವರಿಗೆ ಇರಾನ್ನ ಮುಖ್ಯಸ್ಥರು ಟ್ರೈನ್ ಮಾಡ್ತಿದ್ದಾರೆ, ಇರಾನ್ನ ಟಾಪ್ ಕಮಾಂಡರ್ಗಳು ಟ್ರೈನ್ ಮಾಡ್ತಿದ್ದಾರೆ ಅಂತ ಏನು ಮಾಡ್ತಾರೆ ಅಂದರೆ ಎಂಬೆಸಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದಕ್ಕೆ ಇರಾನ್ ಕೂಡ ಸ್ವಲ್ಪ ಕಾದು ನೋಡಿ, ಇವಾಗ ಯಾವುದೇ ರೀತಿ ಅಟ್ಯಾಕ್ ಮಾಡಿದ್ರು ಕೂಡ ಇಸ್ರೇಲ್ ಹತ್ರ ಐರನ್ ಡೋಮ್ ಇದೆ. ಸೊ ಐರನ್ ಡೋಮ್ ಅದನ್ನ ಇಂಟರ್ಸೆಪ್ಟ್ ಮಾಡಿ ಗಾಳಿಯಲ್ಲೇ ಹೊಡೆದಾಕುತ್ತೆ. ಅದಕ್ಕೋಸ್ಕರ ಇರಾನ್ ಕೂಡ ಏಕಾಏಕಿ ಯುದ್ಧ ಮಾಡೋದಕ್ಕಾಗೋದಿಲ್ಲ. ಇಸ್ರೇಲ್ ಹಿಂದೆ ಅಮೆರಿಕ ಇದೆ. ಸೊ ಇರಾನ್ ಏನು ಮಾಡಿರುತ್ತೆ ಅಂದರೆ ರಷ್ಯಾದ ಪರ್ಮಿಷನ್ ಅನ್ನು ತಗೊಂಡು, ರಷ್ಯಾದ ಆಯುಧಗಳನ್ನು ಬಳಸ್ಕೊಂಡು, ಲೇಟೆಸ್ಟ್ ಆಯುಧಗಳನ್ನು ಬಳಸ್ಕೊಂಡು ಒಂದೇ ಬಾರಿ 300ಕ್ಕೂ ಹೆಚ್ಚು, ಅದು ಕೂಡ ಕ್ರೂಸ್ ಮಿಸೈಲ್ಗಳನ್ನು ಸ್ವಲ್ಪ ಬಳಸಿದ್ದಾರೆ, ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಸ್ವಲ್ಪ ಬಳಸಿದ್ದಾರೆ. ಮತ್ತು ಕೆಲವೊಂದು ಈ ಕಡೆ ಇವಾಗ ಇಸ್ರೇಲು ಮತ್ತು ಇರಾನ್ ನೋಡ್ಕೊಳ್ಳೋದಾದ್ರೆ ಇಷ್ಟು ದೂರದಲ್ಲಿದೆ. ಸೊ ಈ ಕಡೆ ಲೆಬನಾನ್, ಇಸ್ರೇಲ್ ಮೇಲೆ ಇರುವಂಥದ್ದು ಲೆಬನಾನ್, ಅಲ್ಲಿ ಯಾರಿದ್ದಾರೆ ಅಂದರೆ ಹಿಜ್ಬುಲ್ಲಾ ಅವರು. ಹಿಜ್ಬುಲ್ಲಾ ಅವರುಗಳು ಯಾರು ಅಂದರೆ ಇರಾನ್ನ ಪ್ರಾಕ್ಸಿಗಳು ಅಂದರೆ. ಸೊ ಆ ಕಡೆಯಿಂದ ಕೂಡ ಅಟ್ ಎ ಟೈಮ್ ಮಿಸೈಲ್ ಅಟ್ಯಾಕ್ ಆಗಿದೆ. ಮತ್ತು ಈ ಕಡೆ ಇರಾನಿಂದ ಕೂಡ ಹಲವಾರು ವಿಧವಾದ ಮಿಸೈಲ್ಗಳ ಮೂಲಕ ಇಸ್ರೇಲ್ಗೆ ಅಟ್ಯಾಕ್ ಮಾಡಿದ್ದಾರೆ. ಅದರಲ್ಲಿ 90% ಇಸ್ರೇಲ್ನ ಐರನ್ ಡೋಮ್, ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೋದು ಹೊಡೆದಾಕಿದೆ. ಒಂದು 10% ಇಸ್ರೇಲ್ಗೆ ಡ್ಯಾಮೇಜ್ ಆಗಿದೆ ಅಂತ ತಿಳಿದು ಬರ್ತಿದೆ. ಸೊ ಇರಾನ್ ಕೂಡ ಇಲ್ಲಿಗೆ ಬಿಟ್ಟರೆ ಒಳ್ಳೇದು ಅಂತ ಬಿಟ್ಟು, ಅಂದರೆ ಇವರೊಂದು ಆಕ್ಷನ್ ಕೊಟ್ಟರು. ಸೊ ಅದಕ್ಕೆ ಅವ್ರು ರಿಯಾಕ್ಷನ್ ಕೊಟ್ಟರು, ಇಲ್ಲಿಗೆ ಮುಗಿಸಿದ್ರೆ ಸಾಕು ಅಂತ ಬಿಟ್ಟು ಎಲ್ಲ ದೇಶಗಳು ಕೂಡ ಇದನ್ನೇ ಹೇಳ್ತಿರೋದು. ಆದರೆ ಇಸ್ರೇಲ್ ಯಾವುದೇ ಕಾರಣಕ್ಕೂ ಇದನ್ನ ಇಲ್ಲಿಗೆ ನಿಲ್ಲಿಸೋದು ಡೌಟು. ಅಮೆರಿಕ ಕೂಡ ಏನಂತ ಹೇಳಿದೆ ಅಂದರೆ, ನೋಡಿ ಬೇರೆ ಯಾರಾದ್ರೂ ನಿಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ಬಂದರೆ ತಡೆಯೋದಕ್ಕೆ ನಾವಿದ್ದೀವಿ, ನಿಮ್ಮ ಸಪೋರ್ಟಿಗೆ ನಾವಿದ್ದೀವಿ. ಅದು ಬಿಟ್ಬಿಟ್ಟು ನೀವೇ ಇನ್ನೊಬ್ಬರ ಮೇಲೆ ಅಟ್ಯಾಕು ಅಥವಾ ನೀವೇ ಇನ್ನೊಬ್ಬರ ಮೇಲೆ ಯುದ್ಧಕ್ಕೆ ಹೋದ್ರೆ ಸೊ ನಿಮ್ದನ್ನು ನೀವೇ ನೋಡ್ಕೋಬೇಕು ಅಂತ ಬಿಟ್ಟು ಅಮೆರಿಕ ಕೂಡ ಇಸ್ರೇಲ್ಗೆ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಹಾಗಿದ್ರೆ ಒಂದು ವೇಳೆ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಆದರೆ ನಿಜಕ್ಕೂ ಕೂಡ ಯಾರು ಗೆಲ್ತಾರೆ, ಭಾರತ ಯಾರಿಗೆ ಸಪೋರ್ಟ್ ಮಾಡುತ್ತೆ, ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಫಸ್ಟು ಒಂದು ಯುದ್ಧ ಅಂತ ನೋಡ್ಕೊಳ್ಳೋದಾದ್ರೆ ಆಗಿನ ಕಾಲದಲ್ಲೆಲ್ಲ ಫಸ್ಟು ಕತ್ತಿಗಳನ್ನು ಹಿಡ್ಕೊಳ್ತಿದ್ರು, ಆಮೇಲೆ ಬಾಣಗಳಿಗೆ ಅಪ್ಡೇಟ್ ಆದ್ರು, ಆಮೇಲೆ ಗುಂಡು ಎಸೆಯುವಂಥ ಯಂತ್ರಗಳನ್ನು ಕಂಡುಹಿಡಿದ್ರು, ಅದಾದ ನಂತರ ಗನ್ನನ್ನು ಕಂಡುಹಿಡಿದ್ರು, ಹಲವಾರು ಇದರಲ್ಲಿ ಅಪ್ಡೇಟ್ ಆಗಿದೆ. ಈಗ ನೋಡ್ಕೊಳ್ಳೋದಾದ್ರೆ ಮೇಯ್ನ್ ಆಗಿ 3, ಒಂದು ಆರ್ಮಿ, ಮತ್ತೊಂದು ನೇವಿ, ಮತ್ತೊಂದು ಏರ್ ಫೋರ್ಸ್. ಸೊ ಫಸ್ಟ್ ಆರ್ಮಿ ವಿಚಾರವಾಗಿ ನೋಡ್ಕೊಳ್ಳೋಣ. ಎರಡೂ ದೇಶಗಳು ಗಡಿ ಎಲ್ಲೂ ಕೂಡ ಸಮೀಪದಲ್ಲಿಲ್ಲ, ಅಂದರೆ ಎರಡೂ ದೇಶಗಳು ಕೂಡ ತುಂಬ ದೂರದಲ್ಲಿದೆ. ಸೊ ಇಲ್ಲಿ ಆರ್ಮಿ ಅಷ್ಟೊಂದು ಮ್ಯಾಟರ್ ಆಗೋದಿಲ್ಲ. ಆದರೂ ಕೂಡ ಯಾರ್ಯಾರ ಹತ್ರ ಎಷ್ಟೆಷ್ಟು ಪವರ್ ಇದೆ ಅಂತ ತಿಳ್ಕೊಳ್ಳೋಣ. ಇಸ್ರೇಲಲ್ಲಿ ನೋಡ್ಕೊಳ್ಳೋದಾದ್ರೆ ಆಕ್ಟಿವ್ ಮಿಲಿಟರಿ ಪರ್ಸನ್ಸ್ ಎಷ್ಟಿದ್ದಾರೆ ಅಂದರೆ 1,70,000 ಚಿಲ್ಡ್ರೆ ಅಷ್ಟೇ ಇರೋದು. ಇರಾನ್ ಹತ್ರ ನೋಡ್ಕೊಳ್ಳೋದಾದ್ರೆ 5 ಲಕ್ಷಕ್ಕೂ ಹೆಚ್ಚು ಆಕ್ಟಿವ್ ಮಿಲಿಟರಿ ಪರ್ಸನ್ಸ್ ಇದ್ದಾರೆ. ಆದರೆ ಇಲ್ಲಿ ಯಾರಿಗೆ ಅಡ್ವಾಂಟೇಜ್ ಅಂದರೆ ಇಸ್ರೇಲ್ಗೆ ಮತ್ತೊಂದು ಅಡ್ವಾಂಟೇಜ್ ಅಂದರೆ ಓವರ್ ಆಲ್ ಇಸ್ರೇಲ್ ಜನಸಂಖ್ಯೆನೇ 1 ಕೋಟಿ ಹತ್ರ ಒಂದು 83 ಲಕ್ಷ ಏನೋ ಬರುತ್ತೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಕಂಪಲ್ಸರಿ ಮಿಲಿಟರಿ ಟ್ರೈನಿಂಗ್ ಅನ್ನೋದು ಇರುತ್ತೆ. ಮಿನಿಮಮ್ 2 ವರ್ಷ ಕೆಲಸ ಮಾಡಲೇಬೇಕು ಮಿಲಿಟರಿಯಲ್ಲಿ. ಸೊ ಇನ್ ಕೇಸ್ ಏನಾದರೂ ದೇಶ ತುಂಬ ಆಪತ್ತಲ್ಲಿದೆ ಅಂದರೆ ಬೇರೆ ಬೇರೆ ದೇಶದಲ್ಲಿರುವಂಥವ್ರು ಮತ್ತು ಎಲ್ಲ ಆ ದೇಶದ ಪ್ರಜೆಗಳು ಕೂಡ ಸೋಲ್ಜರ್ಸ್ ಆಗಿ ಕನ್ವರ್ಟ್ ಆಗ್ತಾರೆ. ಸೊ ಇದು ಇಸ್ರೇಲ್ಗೆ ಒಂದು ಅಡ್ವಾಂಟೇಜ್. ಮತ್ತೊಂದು ನೋಡ್ಕೊಳ್ಳೋದಾದ್ರೆ ಟ್ಯಾಂಕರ್ಗಳು ಯಾರ ಹತ್ರ ಇದೆ ಅಂದರೆ ಇರಾನ್ ಹತ್ರನೇ ಅತಿ ಹೆಚ್ಚಾಗಿದೆ. 2,000ಕ್ಕೂ ಹೆಚ್ಚು ಟ್ಯಾಂಕರ್ಗಳು ಇರಾನ್ ಹತ್ರ ಇದೆ. ಬಟ್ ಅದನ್ನು ಬಳಸೋಕ್ಕಾಗೋದಿಲ್ಲ. ಯಾಕಂದರೆ ಇವಾಗ ಇಸ್ರೇಲ್ ಹತ್ರ ಬರಬೇಕು ಅಂದರೆ ಅವರು 2 ದೇಶಗಳನ್ನು ದಾಟ್ಕೊಂಡು ಬರಬೇಕು. ಇವಾಗ ನೀವು ಈ ಮ್ಯಾಪಲ್ಲಿ ಏನು ನೋಡ್ತಿದ್ರು, ಈ 2 ದೇಶಗಳನ್ನು ದಾಟ್ಕೊಂಡು ಬಂದು ಯುದ್ಧ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮತ್ತು ಇಸ್ರೇಲ್ ಹತ್ರ ನೋಡ್ಕೊಳ್ಳೋದಾದ್ರೆ 1,300ಕ್ಕೂ ಹೆಚ್ಚು ಟ್ಯಾಂಕರ್ಗಳಿದೆ. ಬಟ್ ಇಸ್ರೇಲ್ಗೆ ಏನು ಡಿಸ್ಅಡ್ವಾಂಟೇಜ್ ಅಂದರೆ ಆಲ್ರೆಡಿ ಗಾಜಾದಲ್ಲಿ ಹಮಾಸ್ ಅವರ ಜೊತೆ ಯುದ್ಧವನ್ನು ಮಾಡ್ತಿದ್ದಾರೆ. ಅಟ್ ಎ ಟೈಮ್ 2 ದೇಶಗಳ ಜೊತೆ ಯುದ್ಧ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಾದ ನಂತರ ನೇವಿನ ನೋಡ್ಕೊಳ್ಳೋದಾದ್ರೆ 2 ದೇಶಗಳಿಗೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ತುಂಬ ಸ್ಟ್ರಾಂಗ್ ಇದೆ ಅಂತಲೂ ಹೇಳೋಕ್ಕಾಗಲ್ಲ, ತುಂಬ ವೀಕ್ ಇದೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಬರೋವಂಥದ್ದು ಒಂದು ಆವ್ರೇಜ್ ಆಗಿ 2 ದೇಶಗಳದ್ದಿದೆ. ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು, 2 ದೇಶಗಳು ಗಡಿ ಹಂಚ್ಕೊಂಡಿಲ್ಲ. ಅದಕ್ಕಾಗಿಯೇ ಮುಖ್ಯವಾಗಿ ತಗೋಬೇಕಾಗಿರೋ ನಾವು ಒಂದು ಏರ್ ಫೋರ್ಸ್ ಮತ್ತು ಇನ್ನೊಂದು ಎಷ್ಟು ಮಿಸೈಲ್ಗಳನ್ನು ಹೊಂದಿದೆ ಅಂತ. ಏರ್ ಫೋರ್ಸ್ ನೋಡ್ಕೊಳ್ಳೋದಾದ್ರೆ ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಇರೋದು ಇಸ್ರೇಲ್. ಯಾಕಂದರೆ ಇಸ್ರೇಲ್ ಹತ್ರ F-35 ಇದೆ, F-16 ಇದೆ, F-15 ಇದೆ. ಅಂದರೆ ಈಗಿನ ಕಾಲದಲ್ಲಿ ಯಾವ್ಯಾವ ಫೈಟರ್ ಜೆಟ್ಗಳನ್ನು ಬಳಸ್ತಾರೋ ಎಲ್ಲ ದೇಶಗಳು, ಆ ಎಲ್ಲ ಫೈಟರ್ ಜೆಟ್ಗಳು
ಇಸ್ರೇಲ್ ಹತ್ರ ಇದೆ. ಆದ್ರೆ ಇರಾನ್ ಅನ್ನು ನೋಡ್ಕೊಳ್ಳೋದಾದ್ರೆ ಅವ್ರ ಹತ್ರ ಈಗಲೂ ಕೂಡ 1970ರಲ್ಲಿ ಬಳಸುವಂತ ಫೈಟರ್ ಜೆಟ್ಗಳು ಇದೆ. ಅದನ್ನ ಬಳಸ್ಕೊಂಡು ಅವರು ಯುದ್ಧ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಇರಾನ್ಗೆ ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಅವ್ರ ಹತ್ರ ಲೇಟೆಸ್ಟ್ ಡ್ರೋನ್ಸ್ ಇದೆ. ಇಡೀ ವಿಶ್ವದಲ್ಲಿ ಡ್ರೋನ್ ಅಲ್ಲಿ ಹೈಯೆಸ್ಟ್ ಟೆಕ್ನಾಲಜಿನ ಯಾರಾದ್ರೂ ಹೊಂದಿದ್ದಾರೆ ಅಂದ್ರೆ ಅದು ಕೂಡ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಇರಾನ್ ಅವರು ಅಂತ ಹೇಳ್ಬೋದು. ಯುಕ್ರೇನ್ ಮತ್ತೆ ರಷ್ಯಾ ಯುದ್ಧದಲ್ಲೂ ಕೂಡ ರಷ್ಯಾಗೆ ಡ್ರೋನ್ಗಳನ್ನ ಸಪ್ಲೈ ಮಾಡ್ತಿರೋದು ಇದೇ ಇರಾನ್ ಅವರು. ಸೊ ಎರಡು ನೋಡ್ಕೊಳ್ಳೋದಾದ್ರೆ ಎರಡು ದೇಶಗಳನ್ನ ಏರ್ ಫೋರ್ಸ್ ಅಲ್ಲಿ ಇಸ್ರೇಲ್ ತುಂಬಾ ಮುಂದುವರೆದಿದೆ ಅಂತ ಹೇಳ್ಬೋದು. ಇರಾನ್ ತುಂಬಾ ಹಿಂದಾಗುತ್ತೆ. ಸೊ ಇನ್ ಕೇಸ್ ಯುದ್ಧ ಆದ್ರೂ ಕೂಡ ಇಸ್ರೇಲ್ಗೆ ಜಯ ಸಿಗುವಂತ ಚಾನ್ಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಏರ್ ಫೋರ್ಸ್ ಅನ್ನೋದು ತುಂಬಾ ಸ್ಟ್ರಾಂಗ್ ಇದೆ. ಮತ್ತೆ ನೋಡ್ಕೊಳ್ಳೋದಾದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಇವಾಗ ನಮ್ಮ ಹತ್ರ ಎಷ್ಟು ಶಸ್ತ್ರಾಸ್ತ್ರಗಳು ಇರುತ್ತೆ ಅನ್ನೋದಲ್ಲ, ಇವಾಗ ಶತ್ರುಗಳು ದಾಳಿ ಮಾಡಿದಾಗ ಅದನ್ನ ತಡೆಯುವಂತ ಎಷ್ಟು ಶಕ್ತಿ ಇದೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಆ ವಿಚಾರದಲ್ಲಿ ನೋಡ್ಕೊಳ್ಳೋದಾದ್ರೂ ಕೂಡ ಇಸ್ರೇಲೇ ಮುಂದೆ ಇದೆ. ಯಾಕಂದ್ರೆ ಇಸ್ರೇಲ್ ಹತ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಮತ್ತೆ ನಮ್ಮ ಭಾರತದ ಹತ್ರ ಇರುವಂತ ರಷ್ಯಾದ S-400 ಅವ್ರ ಹತ್ರ ತುಂಬಾ ಆಪ್ಷನ್ಸ್ ಇದೆ. ಈವನ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಲ್ಲಿ ಅಟ್ಯಾಕ್ ಮಾಡಿದ್ರು ಕೂಡ ಅದನ್ನ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದಾಕುತ್ತೆ. ಅಷ್ಟರ ಮಟ್ಟಕ್ಕೆ ಅವರು ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಅಡ್ವಾನ್ಸ್ಡ್ ಇದ್ದಾರೆ. ಆಗ ನೋಡ್ಕೊಂಡ್ರೆ ಇರಾನ್ ಯಾವುದೇ ಮಿಸೈಲ್ಗಳನ್ನು ಹಾಕಿದ್ರು ಕೂಡ ಇಸ್ರೇಲ್ ಗಾಳಿಯಲ್ಲಿ ಅದನ್ನ ಹೊಡೆದಾಕುತ್ತೆ. ಆದ್ರೆ ಒಂದು ಸಮಸ್ಯೆ ಏನಂದ್ರೆ ಯುದ್ಧ ಏನಾದರೂ ತೀವ್ರತೆ ಆಯಿತು, ಒಂದು ವೇಳೆ ನ್ಯೂಕ್ಲಿಯರ್ ಯುದ್ಧ ಏನಾದರೂ ಸ್ಟಾರ್ಟ್ ಆಯಿತು ಅಂದರೆ ಇಸ್ರೇಲ್ಗೆ ತುಂಬ ಡಿಸ್ಅಡ್ವಾಂಟೇಜ್ ಇದೆ. ಏನಕ್ಕಂದರೆ ಇಸ್ರೇಲ್ ತುಂಬ ಚಿಕ್ಕ ದೇಶ. ಒಂದು 4 ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ಇಡೀ ದೇಶವನ್ನೇ ಧ್ವಂಸ ಮಾಡ್ಬೋದು. ಅದೇ ಇಸ್ರೇಲ್ ಅವರು ಇರಾನ್ ಮೇಲೆ ಹಾಕ್ಬೇಕಂದ್ರೆ ಕನಿಷ್ಠ 100ಕ್ಕೂ ಹೆಚ್ಚು ಬಾಂಬ್ಗಳನ್ನು ಬಳಸಬೇಕು. ಯಾಕಂದರೆ ಅಷ್ಟು ದೊಡ್ಡ ದೇಶ. ಸೊ ಹಂಗೆ ನೋಡ್ಕೊಳ್ಳೋದಾದ್ರೆ ನ್ಯೂಕ್ಲಿಯರ್ ಬಾಂಬ್ ಏನಾದರೂ ಸ್ಟಾರ್ಟ್ ಆಗಿದೆ ಅಂದರೆ ಸ್ಟಾರ್ಟ್ ಆಗೋದಿಲ್ಲ. ಇನ್ ಕೇಸ್ ಸ್ಟಾರ್ಟ್ ಆಯಿತು ಅಂದರೆ ಇರಾನ್ಗೆ ಅಡ್ವಾಂಟೇಜ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇದೆಲ್ಲ ಆದ ನಂತರ ಈಗ ಸದ್ಯಕ್ಕೆ ನೋಡ್ಕೊಳ್ಳೋದಾದ್ರೆ ಇಸ್ರೇಲ್ಗೆ ಒಂದು ಕೈ ಮೇಲೆ ಅಂತ ಹೇಳ್ಬೋದು. ಮತ್ತೆ ಜಾಗತಿಕವಾಗಿ ಸಪೋರ್ಟ್ ಮಾಡೋದಂತ ನೋಡೋದಾದ್ರೆ ಫಸ್ಟು ಎಲ್ಲ ದೇಶಗಳು, ಹಲವಾರು ದೇಶಗಳು ಯಾರ್ದು ತಪ್ಪಿದೆ ಅಂತ ನೋಡ್ತಾರೆ. ಯಾರು ಫಸ್ಟ್ ಅಟ್ಯಾಕ್ ಮಾಡಿದ್ದಾರೆ, ಯಾರು ರೂಲ್ಸನ್ನು ಬ್ರೇಕ್ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದಾರೆ. ಇವಾಗ ಇಸ್ರೇಲ್ಗೆ ನೋಡ್ಕೊಳ್ಳೋದಾದ್ರೆ ಹಲವಾರು ವೆಸ್ಟರ್ನ್ ಕಂಟ್ರೀಸ್ ಸಪೋರ್ಟ್ ಮಾಡುತ್ತೆ, ಅಮೆರಿಕ ಸಪೋರ್ಟ್ ಮಾಡುತ್ತೆ, UK ಸಪೋರ್ಟ್ ಮಾಡುತ್ತೆ, ಇವೆಲ್ಲ ಸಪೋರ್ಟ್ ಮಾಡೇ ಮಾಡುತ್ತೆ. ಭಾರತ ಯಾವಾಗಲೂ ಕೂಡ ಸೈಲೆಂಟಾಗೇ ಇರುತ್ತೆ. ಈ ಕಡೆ ಇರಾನ್ ಕೂಡ ನಮಗೆ ಬೇಕು, ಇಸ್ರೇಲ್ ಕೂಡ ನಮಗೆ ಬೇಕು. ಇರಾನ್ಗಿಂತ ಇಸ್ರೇಲ್ ನಮಗೆ ಬೇಕು. ಆದರೂ ಕೂಡ ಎರಡೂ ದೇಶಗಳ ಜೊತೆ ಒಳ್ಳೆಯ ಸ್ನೇಹ ಸಂಬಂಧವನ್ನು ಈಗ ಸದ್ಯಕ್ಕೆ ಭಾರತ ಇಟ್ಕೊಂಡಿದೆ. ಅದಕ್ಕೋಸ್ಕರನೇ ಯಾವುದೇ ದೇಶಕ್ಕೂ ಡೈರೆಕ್ಟಾಗಿ ನಮ್ಮ ಭಾರತ ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ. ಇಂಡೈರೆಕ್ಟಾಗಿ ಎರಡೂ ದೇಶಗಳಿಗೆ ಸಪೋರ್ಟ್ ಮಾಡುತ್ತೆ. ಆಮೇಲೆ ಈ ಇರಾನ್ ಪರ ಯಾರ್ಯಾರು ಇರ್ತಾರೆ ಅಂದರೆ ಮೇಯ್ನಾಗಿ ಚೀನಾ, ಮತ್ತೊಂದು ರಷ್ಯಾ, ಮತ್ತು ಹಲವಾರು ಪ್ರಾಕ್ಸಿಗಳಿದೆಯಲ್ವಾ. ಇವಾಗ ಯೆಮೆನ್ ಅಲ್ಲಿ ಹೌತೀಸ್ ರೆಬೆಲ್ ಇದ್ದಾರೆ, ಹಿಜ್ಬುಲ್ಲಾ ಅವರಿದ್ದಾರೆ, ಮತ್ತು ಹಲವಾರು ಪ್ರಾಕ್ಸಿಗಳು ಯಾರ್ಯಾರಿದ್ದಾರೋ ಇರಾನ್ಗೆ ಅವರು ಸಪೋರ್ಟ್ ಮಾಡ್ತಾರೆ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇಸ್ರೇಲ್ಗೆ ಸಪೋರ್ಟ್ ಮಾಡುವಂಥರ ಸಂಖ್ಯೆ ಜಾಸ್ತಿ ಇದೆ. ಅದಾದ ನಂತರ ಮುಖ್ಯವಾಗಿ ಇನ್ನೊಂದು ಅಂಶವನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು, ಸೈಬರ್ ವಾರ್ಫೇರ್. ಅಂದರೆ ಈಗ ಸದ್ಯಕ್ಕೆ ನೀವೇನಾದರೂ ಒಂದು ದೇಶದ ಮೇಲೆ ಸೈಬರ್ ವಾರ್ಫೇರನ್ನು ಅಟ್ಯಾಕ್ ಮಾಡಿದ್ರ ಅಂದರೆ ಇಡೀ ದೇಶದ ಆರ್ಥಿಕತೆ ಮತ್ತು ಇಡೀ ದೇಶದ ಟೆಕ್ನಾಲಜಿಯನ್ನು ನೀವು ಸ್ಟಾಪ್ ಮಾಡ್ಬೋದು. ಸೊ ಅದನ್ನು ಯಾರಂತ ನೋಡ್ಕೊಳ್ಳೋದಾದ್ರೆ ಆ್ಯಕ್ಚುಲಿ ಇಸ್ರೇಲ್ ಅವರೇ ಮುಂದಿರಬೇಕಾಗಿತ್ತು. ಒಂದು 10-20 ವರ್ಷದ ಹಿಂದೆ ಆದರೆ ಇಸ್ರೇಲ್ ನಂಬರ್ 1 ಜಾಗದಲ್ಲಿತ್ತು. ಯಾಕಂದರೆ ಇವಾಗ ನಾವು ಯೂಸ್ ಮಾಡ್ತಿರುವಂಥ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಎಲ್ಲ ಕೂಡ ಅದೇ ಯಹೂದಿಗಳು, ಅಂದರೆ ಇಸ್ರೇಲ್ನ ಯಹೂದಿಗಳ ಕೈಯಲ್ಲೇ ಇದೆ. ಇವನ್ ಮೈಕ್ರೋಸಾಫ್ಟ್ನಲ್ಲಿ ವಿಂಡೋಸ್ ಕಂಡುಹಿಡಿದಿದ್ದು ಕೂಡ ಅದೇ ಯಹೂದಿಗಳು, ಗೂಗಲ್ನ ಓನರ್ ಕೂಡ ಅದೇ ಯಹೂದಿಗಳು. ಸೊ ಅಷ್ಟು ಟೆಕ್ನಾಲಜಿಯನ್ನು ಅವರು ರೂಲ್ ಮಾಡ್ತಿದ್ರು. ಯಹೂದಿಗಳು ಒಂದು ಚಿಕ್ಕ ದೇಶದವರು ಅಷ್ಟು ಟೆಕ್ನಾಲಜಿಯನ್ನು ರೂಲ್ ಮಾಡ್ತಿದ್ರು. ಆದರೆ ಈಗೇನಾಗಿದೆ ಅಂದರೆ ಲಾಸ್ಟ್ ಒಂದು ಇಂಡೆಕ್ಸ್ ನೋಡ್ಕೊಳ್ಳೋದಾದ್ರೆ ಗ್ಲೋಬಲ್ ಇಂಡೆಕ್ಸ್ ಸೈಬರ್ ವಾರ್ಫೇರಲ್ಲಿ ಇರಾನ್ಗೆ 10ನೇ ಸ್ಥಾನ ಸಿಕ್ಕಿದೆ, ಇಸ್ರೇಲ್ಗೆ 17ನೇ ಸ್ಥಾನ ಸಿಕ್ಕಿದೆ. ಅಂದರೆ ಇಸ್ರೇಲನ್ನು ಓವರ್ಕಮ್ ಮಾಡಿ ಇರಾನ್ ಅವರು ಮುಂದೆ ಇದ್ದಾರೆ ಅಂತ ಹೇಳ್ಬೋದು. ನಂಬರ್ 1 ಅಲ್ಲಿ ಯಾರಿದ್ದಾರೆ ಅಂದರೆ ಅದು ಖಂಡಿತ ಅಮೆರಿಕನೇ. ಭಾರತಕ್ಕೆ ಎಷ್ಟನೇ ಸ್ಥಾನ ಸಿಕ್ಕಿದೆ ಅಂದರೆ 28ನೇ ಸ್ಥಾನ ಸಿಕ್ಕಿದೆ. ಅಂದರೆ ನಾವು ಬೇರೆ ದೇಶಗಳ ಮೇಲೆ ಸೈಬರ್ ಅಟ್ಯಾಕ್ ಮಾಡುವಂಥದ್ದು ತುಂಬ ಕಡಿಮೆ, ಅಂದರೆ ಹಿಂದುಳಿದಿದ್ದೀವಿ. ಸೊ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು. ಆ ವಿಚಾರವಾಗಿ ನೋಡೋದಾದರೆ ಇರಾನ್ ತುಂಬ ಮುಂದುವರೆದಿದೆ. ಓವರಾಲ್ ಆಗಿ ನೋಡ್ಕೊಳ್ಳೋದಾದರೆ ಇಸ್ರೇಲ್ ಒಂದು ಕೈ ಮೇಲೆ ಇದೆ ಅಂತ ಹೇಳ್ಬೋದು. ಆದರೆ ಯುದ್ಧ ಆಗೋದು ಬಹುತೇಕ ಡೌಟ್. ಇದೇ ರೀತಿ ಏನಾದರೂ ಕಂಟಿನ್ಯೂ ಆಯಿತು ಅಂದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಯುದ್ಧ ಆದರೆ ತುಂಬ ಸಮಸ್ಯೆಗಳನ್ನು ಇಡೀ ವಿಶ್ವ ಎದುರಿಸಬೇಕಾಗುತ್ತೆ. ಏನೇ ಆಗಲಿ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಆದರೆ ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ? ತಪ್ಪದೆ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಭಾರತ ಯಾರಿಗಾದರೂ ಸಪೋರ್ಟ್ ಮಾಡಬೇಕಾ ಅಥವಾ ತಟಸ್ಥವಾಗಿರಬೇಕಾ ಅದನ್ನು ಕೂಡ ತಪ್ಪದೆ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.